ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವನಿಗೆ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಸೋಮೇಶ್ವರ ಸ್ವಾಮಿಗೆ ಜಾಮ ಪೂಜೆ ಅಭಿಷೇಕ ಮಾಡಿ ಶಿವರಾತ್ರಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸೋಮೇಶ್ವರ ಸ್ವಾಮಿ ದೇವಾಲಯದ ಮೇಲ್ಭಾಗದಲ್ಲಿರುವ 21 ಅಡಿ ಎತ್ತರದ ಶಿವನ ಮೂರ್ತಿ ದೇವಾಲಯದ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಸಾವಿರಾರು ಭಕ್ತರು ಶಿವನ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ದೇವಾಲಯ ಆಡಳಿತ ಮಂಡಳಿ ವತಿಯಿಂದ ಭಕ್ತರಿಗೆ ದರ್ಶನದ ವ್ಯವಸ್ಥೆಯ ಜೊತೆಗೆ ತೀರ್ಥ ಪ್ರಸಾದ ವಿತರಣೆಯನ್ನ ಮಾಡಲಾಯಿತು. ಹೊಸಪೇಟೆ ನಗರದ ಚಿತ್ತಾಬಾಡ್ಗಿ ವರಕೇರಿಯಲ್ಲಿರುವ ಶ್ರೀ ಸದ್ಗುರು ಎಣ್ಣೆರಂಗ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಯನ್ನಪ್ಪ ತಾತನವರ ರಥೋತ್ಸವ ಜರುಗಿತು. ಪ್ರತಿ ವರ್ಷ ಮಹಾಶಿವರಾತ್ರಿ ಮಾರನೇ ದಿನದ ಅಮಾವಾಸ್ಯೆ ಪ್ರಯುಕ್ತ ಬೆಳಗ್ಗೆ ವಿಶೇಷ ಪೂಜೆ, ಅಭಿಷೇಕ, ಸುಮಂಗಲಿಯರು ಕಳಸ ಬೆಳಗಿರಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಬಳಿಕ ಶ್ರದ್ಧಾ ಭಕ್ತಿಯಿಂದ ನೆರೆದಿದ್ದಂಥ ಭಕ್ತರ ಸಮ್ಮುಖದಲ್ಲಿ ರಥವನ್ನು ಎಳೆಯಲಾಯಿತು. ದೇವಸ್ಥಾನದ ಆವರಣದಿಂದ ಎದುರಿಗೆ ಇರುವ ರಥ ಬೀದಿಯಲ್ಲಿ ಎದುರು ಬಸವಣ್ಣ ಗುಡಿಯವರೆಗೆ ರಥವನ್ನು ಎಳೆದು ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಯಿತು. ಉಡುಪಿ ಸಮೀಪದ ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿಯ ಮಹಾಪರ್ವ ಕಾಲದಲ್ಲಿ ವಿಶೇಷ ಗಂಗಾರತಿ ನಡೆಯಿತು. ಕುಂದಾಪುರ ತಾಲೂಕಿನ ಕೋಟಿಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಶಿವಪುರ ಎಂದು ಪ್ರಸಿದ್ಧಿ ಪಡೆದ ಒಂದು ಶಿವ ಸಾನ್ನಿಧ್ಯದ ಕ್ಷೇತ್ರವಾಗಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಪ್ರತಿ ವರ್ಷ ಇಲ್ಲಿ ಕೋಡಿ ಹಬ್ಬ ಅಥವಾ ದಂಪತಿ ಜಾತ್ರೆ ಜರುಗುತ್ತೆ. ಹೊಸದಾಗಿ ಮದುವೆಯಾದವರು ಇಲ್ಲಿ ಕಬ್ಬಿನ ಕೋಡಿ ಮನೆಗೆ ಒಯ್ದು ನೆಟ್ರೆ ವರ್ಷದ ಒಳಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಎಂಬುದು ನಂಬಿಕೆ. ಇದಲ್ಲದೆ ಕೋಟಿಲಿಂಗೇಶ್ವರ ದೇವಸ್ಥಾನ ಶಿವಕ್ಷೇತ್ರವಾಗಿಯೂ ಬಹಳ ಪ್ರಸಿದ್ಧಿ ಪಡೆದಿದೆ. ಈ ಹಿನ್ನೆಲೆಯಲ್ಲಿ ಶಿವರಾತ್ರಿಯಂದು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಶೇಷ ಗಂಗಾರತಿ ಸಂಪನ್ನಗೊಂಡಿತು. ಮೈಸೂರಿನ ಎಚ್ಡಿ ಕೋಟೆ ತಾಲೂಕಿನ ಚಿಕ್ಕದೇವಮ್ಮ ಬೆಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕಾಣಿಸಿಕೊಂಡ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಸೇರುವಲ್ಲಿಗೆ ಬೆಂಕಿಯ ಜ್ವಾಲೆ ಬೆಟ್ಟವನ್ನೆಲ್ಲ ಆವರಿಸಿತ್ತು. ಈ ವೇಳೆ ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ದಳ ಹರಸಾಹಸ ಪಡಬೇಕಾಯಿತು. ಈ ವೇಳೆ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಸಾರ್ವಜನಿಕರು ಕೂಡ ಸಾಥ್ ನೀಡಿದರು. ಫೆಬ್ರವರಿ 28ರಿಂದ ಮಾರ್ಚ್ 2ರವರೆಗೆ ನಡೆಯಲಿರುವ ಹಂಪಿ ಉತ್ಸವಕ್ಕೆ ಸ್ವತಃ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಹೊಸಪೇಟೆ ನಗರದ ಸಾರ್ವಜನಿಕರಿಗೆ ವಿವಿಐಪಿ ಪಾಸ್ ನೀಡಿ ಆಮಂತ್ರಿಸಿದರು. ಇಂದಿರಾನಗರ, ಮುಕ್ತಿಧಾಮ ಸೇರಿದಂತೆ ವಿವಿಧ ಬಡಾವಣೆಗಳಿಗೆ ತೆರಳಿ ಸಾರ್ವಜನಿಕರನ್ನು ಆಹ್ವಾನಿಸಿ ವಿಐಪಿ ಪಾಸ್ಗಳನ್ನು ವಿತರಿಸಿದರು. ಹಂಪಿ ಉತ್ಸವ ಅಂದ್ರೆ ಜನರ ಉತ್ಸವ. ಜನರು ಬಂದರಷ್ಟೇ ಹಂಪಿ ಉತ್ಸವಕ್ಕೆ ಕಳೆ ಬರುತ್ತೆ. ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂದು ಸಾಕಷ್ಟು ಮುಂಜಾಗೃತಾ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಾರ್ವಜನಿಕರು, ಪೊಲೀಸರು, ಅಧಿಕಾರಿಗಳು ನೀಡುವ ಸೂಚನೆ ಪಾಲಿಸಿ ತುಂಗಾಭದ್ರಾ ನದಿಯ ಅಪಾಯಕಾರಿ ಸ್ಥಳಗಳಲ್ಲಿ ನೀರಿಗೆ ಇಳಿಯದಂತೆ ಎಚ್ಚರ ವಹಿಸಬೇಕು. ಹೊಸದಾಗಿ ಮದುವೆಯಾದ ಜೋಡಿಗಳು, ಚಿಕ್ಕ ಪುಟ್ಟ ಮಕ್ಕಳು, ಹಿರಿಯರು ಸಕುಟುಂಬ ಸಮೇತರಾಗಿ ಹಂಪಿ ಉತ್ಸವ 2025ಕ್ಕೆ ಸಾಕ್ಷಿಯಾಗಬಹುದು. ಜಿಲ್ಲೆಯ ಎಲ್ಲಾ ಜನತೆಗೆ ಜಿಲ್ಲಾಧಿಕಾರಿ ಕರೆಯೋಲೆ ನೀಡಿ ಆಮಂತ್ರಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.